ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ನಿಖಿತಾ. ನಾನು ಸಿಯಾಟ್ಲಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ. ಇನ್ನು ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ತಮ್ನೇಲ್ ನೋಡಿ ನಿಮ್ಗೆ ಇಷ್ಟೊತ್ತಿಗೆ ಅರ್ಥ ಆಗಿರ್ಬೋದು ನಾನು ಇವತ್ತು ಯಾವ್ದ್ರ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಎಸ್, ನಾವು ಇಂಡಿಯಾದಿಂದ 25 kgs ಪಾರ್ಸಲ್ ತರ್ಸ್ಕೊಂಡಿವಿ. ಸೊ ಆ 25 kgs ಏನೇನ್ ತರ್ಸ್ಕೊಂಡಿವಿ ಅನ್ನೋದು ತೋರಿಸ್ತೀನಿ ಈ ವ್ಲಾಗ್ ಅಲ್ಲಿ ನಾನು. ಸೊ ಲೆಟ್ ಸ್ಟಾರ್ಟ್. ಬನ್ನಿ ನೋಡೋಣ ಏನೇನದೆ ಅಂತ. ನೋಡ್ರಿ, ನಾನು ಆಕ್ಚುಲಿ ಸೆಲೋ ಟೈಪ್ ಎಲ್ಲ ತೆಗ್ದೆ ಇವಾಗ. ಇಲ್ಲ ಅಂದ್ರೆ ತೋರ್ಸೋದಕ್ಕೆ ಜಾಸ್ತಿ ಆಗ್ತದೆ ಅನ್ನೋದಕ್ಕೆ ನಾನು ಎಲ್ಲಾನು ತೆಗೆದ್ಬಿಟ್ಟು ಮತ್ತೆ ವಾಪಸ್ ಹಂಗೇನೆ ಇಟ್ಟೀನಿ. ಇದ್ ನೋಡ್ರಿ, ವಿತ್ ಲಾಟ್ಸ್ ಆಫ್ ಲವ್ ಅಂತ. ಇದು ನಮ್ಮ ಅಪ್ಪ ಅಮ್ಮ ಈ ಲೆಟರ್ ಹಾಕ್ಬಿಟ್ಟು ಕಳ್ಸಾರೆ ನನ್ಗೆ, ಸಾಗರ್ಗೆ ಅಂತ. ನನ್ಗೆ ಈ ತರ ಲೆಟರ್ಸ್ ಬಹಳಾನೇ ಇಷ್ಟ ಆಗ್ತದೆ ನೋಡಿದ್ರೆ. ಅಂದ್ರೆ ಇದೆಷ್ಟು ಖುಷಿ ಕೊಡ್ತದೆ. ಇದನ್ನ ನಾನು ಹಂಗೆ ಇಟ್ಕೊಂತೀನಿ. ದೆನ್ ಬುಕ್ಸ್ ತಗೊಂಡಿದ್ವಿ, 2 ಬುಕ್ಸ್ ನಾವು ಆರ್ಡರ್ ಮಾಡಿದ್ವಿ. ಸೊ ಇದು ನನ್ನ ಹಸ್ಬೆಂಡ್ ಓದ್ತಾರೆ, ಅವ್ರಿಗೆ ಬುಕ್ಸ್ ಓದೋದು ಇಷ್ಟ, ಅದಕ್ಕೆ ಈ ಬುಕ್ಸ್ ಅವ್ರು ತಗೊಂಡಾರೆ. ಗೋಪಿ ಚಂದನ, ಇದು ನನ್ನ ಹಸ್ಬೆಂಡ್ಗೆ ಅಂತ. ಆಮೇಲೆ ಇದರಲ್ಲಿ 2 ನಂದೇ ಸ್ಯಾರೀಸ್ ಇದೆ. ನಾನು ಆಕ್ಚುಲಿ ಈ ಸಲ ಇಂಡಿಯಾಗ್ ಹೋದಾಗ ತಗೊಂಡ್ ಬರೋದ್ ಮರ್ತೋಗಿತ್ತು, ಅದಕ್ಕೆ ನಾನು ಹೆಂಗೂ ಪಾರ್ಸಲ್ ಬರ್ತದೆ ಅಂತ ತರಿಸ್ಕೊಂಡೆ. ನೀಟಾಗಿ ಪ್ಯಾಕ್ ಮಾಡಿ ಕಳ್ಸಾರೆ ಇದನ್ನ. ಅಂಡ್ ಇದಕ್ಕೆ ನಾವು ಪಿತಕ್ ಬೇಳೆ ಅಂತ ಹೇಳ್ತೀವಿ. ನಂಗೆ ಗೊತ್ತಿಲ್ಲ ಎಲ್ಲ ಬೇರೆಯವ್ರು ನೀವ್ ಏನ್ ಹೇಳ್ತೀರಿ ಅಂತ. ನಾವು ಬಳ್ಳಾರಿ ಸೈಡು ಪಿತಕ್ ಬೇಳೆ ಅಂತೀವಿ. ಇದು ನಂಗೆ ನಮ್ಮ ಅಪ್ಪ ಕಳ್ಸಿರೋದು. ನಾನು ಇದನ್ನ ಬಾಳಾನೇ ಮಿಸ್ ಮಾಡ್ಕೊಂತಿದ್ದೆ. ನಮ್ಮಪ್ಪ ಇದನ್ನ ನೆನ್ಪ್ ಮಾಡ್ಬಿಟ್ಟು ಕಳ್ಸಾರ ನಂಗೆ. ಅಂಡ್ ಸ್ವೀಟ್ಸ್, ಇದು ಕಾಜು ಬರ್ಫಿ. ಇದು ನನ್ನ ಹಸ್ಬೆಂಡ್ ಫೇವ್ರೆಟ್ ಸ್ವೀಟ್, ಅದಕ್ಕೆ ಇದು ನಮ್ಮ ಅತ್ತೆ ಮಾವನ್ ಕಡೆಯಿಂದ ಬಂದದೆ. ಇದು ನನ್ಗೆ ಅಂತ ಕಳ್ಸಾರೆ. ಇದು ನನ್ನ ಫೇವ್ರೆಟ್ ಧಾರವಾಡ ಪೇಡ. ಆಮೇಲೆ ಇಲ್ಲಿ ನೋಡ್ರಿ, ಪಿಕ್ನಿಕ್ ಮತ್ತೆ ಲೇಸ್ ಇಲ್ಲಿ ಸಿಗ್ತದೆ, ಬಟ್ ಬಹಳಾನೇ ಕಾಸ್ಟ್ಲಿ. ಒನ್ ಟೈಮ್ ಯಾವಾಗಾದ್ರೂ ಬೇಕೇ ಬೇಕು ಅಂತ ಅನ್ನಿಸ್ದಾಗ, ಕ್ರೇವಿಂಗ್ ಇದ್ದಾಗ ತಿನ್ಬೋದು. ಅದ್ ಬಿಟ್ರೆ ಪಾರ್ಸಲ್ ತಗೊಂಡಾಗ ತರ್ಸ್ಕೊಳ್ಳೋದೇ ಬೆಟರ್. ಯಾಕಂದ್ರೆ ಇಂಡಿಯಾದಲ್ಲಿ 10-20 ರುಪೀಸ್ಗೂ ಸಿಗ್ತದೆ. ಇಲ್ಲಿ ಅದೇ ಸೇಮ್ ನಾವು ಎಷ್ಟೊಂದು ಕೊಟ್ಟು ತಗೊಂತೀವಲ್ಲ, ಸೊ ಅದು ತಿನ್ಬೇಕು ಅಂತ ಅನ್ಸೋದಿಲ್ಲ. ಇದು ಗುಲಾಬ್ ಜಾಮೂನ್ ನಮ್ಮ ಅಪ್ಪ ಅಮ್ಮ ನನ್ನ ಹಸ್ಬೆಂಡ್ಗೆ ಅಂತ ಸರ್ಪ್ರೈಸ್ ಕಳ್ಸಿರೋದು. ಇದು ಆಕ್ಚುಲಿ ಸರ್ಪ್ರೈಸ್ ಅಂತ ಯಾವ್ದಾದ್ರು ಹೇಳ್ತಿದ್ದೀನಲ್ಲ, ಇದು ನಮಗ್ ಗೊತ್ತೇ ಇರ್ಲಿಲ್ಲ. ಜಸ್ಟ್ ಅಂದ್ರೆ ನಮ್ಗೆ ಐಡಿಯಾನು ಇರ್ಲಿಲ್ಲ. ಅವರಾಗಿ ಅವರೇ ನಮ್ಗೆ ಏನೇನ್ ಇಷ್ಟ ಅನ್ನೋದು ಗೊತ್ತಿಟ್ಕೊಂಡು ಅವ್ರು ಕಳ್ಸಿರೋದು ಇದು. ಇದು ಬಂದ್ಬಿಟ್ಟು ಅಂದ್ರೆ ಸೆಲೋ ಟೇಪ್ ಎಲ್ಲ ನಾನು ತೆಗ್ದೀನಿ, ಅದಕ್ಕೆ ಇದು ಓಪನ್ ಆಗದೆ ಹಿಂಗೆ. ಇದು ಪುಳಿಯೋಗರೆ ಪೌಡರ್. ಇದು ನಮ್ಮ ಅತ್ತಿ ಹತ್ರ ಮಾಡಿಸ್ಕೊಂಡಿರೋದು ನಾನು. ನನ್ಗೆ ಬಹಳ ಇಷ್ಟ ಪುಳಿಯೋಗರೆ, ಸೊ ಅವರು ಪುಡಿ ಮಾಡಿ ಕಳ್ಸಿದ್ರು. ಇದು ವಾಂಗಿಬಾತ್ ಪುಡಿ. ಇದೂನು ನಮ್ಮ ಅತ್ತಿನೇ ನನ್ನ ಹಸ್ಬೆಂಡ್ಗೆ ಅಂತ ಕಳ್ಸಿರೋದು. ಅವ್ರಿಗೆ ಬಹಳ ಇಷ್ಟ, ಅದಕ್ಕೆ ಇದು ಒಂದು ಫುಲ್ ಪ್ಯಾಕೆಟ್ ಅದೇ. ಆಮೇಲೆ ಇದು ನಾವು ತುಪ್ಪದ ದೀಪ ಹಚ್ತೀವಲ್ಲ, ಅದಕ್ಕೆ ಅಂತ ತರ್ಸಿರೋದು ಬತ್ತಿ. ಇದು ಎವ್ರಿ ಡೇ ಹಚ್ತೀವಿ ನಾವು ಆಲ್ಮೋಸ್ಟ್, ಸೊ ನಮ್ಗೆ ಜಾಸ್ತಿನೇ ಬೇಕಾಗ್ತದೆ ಅಂತ ಇದನ್ನು ತರ್ಸ್ಕೊಂಡಿದ್ವಿ. ಇದರಲ್ಲಿ ಇದ್ರಲ್ಲೆಲ್ಲ ಅಗರಬತ್ತಿ ಇರೋದು. ಅಗರಬತ್ತಿ ಕಳಿಸ್ಬೋದು, ಆದ್ರೆ ಇವಾಗ ಯೂಶಲಿ ಆ ಪ್ಯಾಕೆಟ್ಗಳನ್ನಾಗೆಲ್ಲ ಮ್ಯಾಚ್ ಬಾಕ್ಸ್ ಇರ್ತದಲ್ಲ, ಅದನ್ನೆಲ್ಲ ತೆಗೆದ್ಬಿಟ್ಟು ಹಿಂಗ್ ಪ್ಯಾಕ್ ಮಾಡಿ ಕಳ್ಸಿದ್ರೆ ಇದನ್ನ ಅಲೌ ಮಾಡ್ತಾರೆ. ಅಂಡ್ ಇದು ಇದಕ್ಕೆ ಏನ್ ಹೇಳ್ತಾರೆ, ಗ್ರೀನ್ ಪೀಸ್.
ಇದೂನು ಅಷ್ಟೇ ನಮ್ಮ ಅಪ್ಪ ಅಮ್ಮ ನನ್ಗೆ ಅಂತ ಕಳ್ಸಿರೋದು. ನಾನು ಬಾಳಾನೇ ತಿಂತಿದ್ದೆ ಸಣ್ಣಳಿದ್ದಾಗ. ಅದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಇದ್ರದ್ದು ನಾನು ನೋಡೇ ಇಲ್ಲ. ಸಿಗ್ತಾವೇನೋ ಇಲ್ಲಿ ಕೂಡ, ಬಟ್ ನಾನು ಯಾವತ್ತೂ ಇಲ್ಲಿ ಕೊಂಡ್ಕೊಂಡು ಇರ್ಲಿಲ್ಲ. ಸೊ ಅವ್ರು ನಂಗೆ ಇದನ್ನ ಕಳ್ಸಾರೆ. ಆಮೇಲೆ ಈ ಬಾಕ್ಸ್ ಇದ್ರಲ್ಲಿ ತೆಗಿಯಲ್ಲ, ಹಂಗೆ ತೋರಿಸ್ತೀನಿ ನಾನು. ಇದು ತುಪ್ಪ. ಇದು ಆಕ್ಚುಲಿ ಧಾರವಾಡಿಂದ ನಮ್ಮ ಅತ್ತಿ ತರಿಸಿರೋದು. ಅಲ್ಲಿ ಬಹಳ ಚೆನ್ನಾಗಿ ಸಿಗ್ತದೆ ಅಂತಾರ ಅವರು. ಆಕ್ಚುಲಿ ಇದು ನಾನು ಟೇಸ್ಟ್ ಕೂಡ ಮಾಡೀನಿ, ತುಂಬಾನೇ ಚೆನ್ನಾಗಿರ್ತದೆ. ಸೊ ನಾವು ಧಾರವಾಡಿಂದ ತುಪ್ಪ ತರಿಸಿರೋದು. ಅದಾದ್ಮೇಲೆ ಇವಾಗೆಲ್ಲ ಬಾಕ್ಸ್ಗಳಲ್ಲದೆ ಇದು ಮಿಕ್ಸ್ಚರ್ ನಮ್ಮ ಮಾವ ನನ್ನ ಹಸ್ಬೆಂಡ್ಗೆ ಅಂತ ಸರ್ಪ್ರೈಸ್ ಇಟ್ಟು ಕಳಿಸಾರೆ. ಅಂಡ್ ಈ ತರದ್ದು ಇದು ಚಿಪ್ಸ್ ಅಂಗಡಿಲಿ ಸಿಗ್ತಾವಲ್ಲ, ಹಾಟ್ ಚಿಪ್ಸ್ ಅಲ್ಲೆಲ್ಲ. ಸೊ ಇದು ಸ್ವಲ್ಪ ಸ್ವೀಟ್ ಎಲ್ಲ ಮಿಕ್ಸ್ ಆಗಿರ್ತದೆ. ಸೊ ಅದು ಕುರ್ಕುರೆ ತರ ಇರ್ತದೆ. ಇದು ನನ್ಗೆ ನನ್ನ ಹಸ್ಬೆಂಡ್ಗೆ ಬಹಳ ಇಷ್ಟ. ಸೊ ಈ ಪ್ಯಾಕೆಟ್ ಸ್ವಲ್ಪ ಜಾಸ್ತಿನೇ ಅದೇ. ಅಂಡ್ ನೆಕ್ಸ್ಟ್ ಇನ್ನೊಂದು ಬಾಕ್ಸ್. ಓಕೆ, ಈ ಬಾಕ್ಸ್ ಅಲ್ಲಿ ಆಕ್ಚುಲಿ ಎಲ್ಲ ಹೋಮ್ ಮೇಡ್ ಉಂಡಿಗಳು ಇರೋದು. ಅಂದ್ರೆ ಅವ್ರು ಈ ತರ ನೀಟಾಗಿ ಪ್ಯಾಕ್ ಮಾಡಾರೆ. ಇಲ್ಲಿ ನೋಡ್ರಿ, ಒಂದು ಬೇಸನ್ ಉಂಡಿನೂ ಅದೇ, ಆಮೇಲೆ ಮೂಂಗ್ ದಾಲಿಂದ ಉಂಡಿ ಮಾಡ್ತಾರಲ್ಲ ಅದನ್ನು ಅದೇ. ಇದು ನಮ್ಮ ಅತ್ತಿ ಸ್ಪೆಷಲಿ ನನ್ನ ಹಸ್ಬೆಂಡ್ಗೋಸ್ಕರ ಮಾಡಿರೋದು. ಯಾಕಂದ್ರೆ ಅವ್ರಿಗೆ ಬಹಳಾನೇ ಇಷ್ಟ ಈ ತರದ್ದೆಲ್ಲ. ಸೊ ಅವ್ರಿಗೆ ಅಂತ ಮಾಡಿರೋದು. ಇಲ್ಲಿ ನೋಡ್ರಿ ಎಷ್ಟದೆ. ಆಮೇಲೆ ಇನ್ನೂ ಒಂದು ಡಬ್ಬಿ, ಇದ್ರಲ್ಲೂ ಇದೆ ಚಿಪ್ಸ್ ಅದೇ. ಅಂಡ್ ಇದು ಶೇಂಗದ ಹೋಳಿಗೆ. ನಾನು ಬಹಳ ದಿನದಿಂದಾನೇ ಕಾಯ್ತಾ ಇದ್ದೆ ಆಕ್ಚುಲಿ ಇದನ್ನ ತಿನ್ಬೇಕು ಅಂತ. ಸೊ ನಮ್ಮಪ್ಪ ನನಗೆ ಕಳ್ಸಿರೋದು. ಆಮೇಲೆ 2 ಪ್ಯಾಕೆಟ್ ಹಲಸಿನ ಹಪ್ಪಳ. ನನ್ಗೆ ಬಹಳನೇ ಇಷ್ಟ ಹಲಸಿನ ಹಪ್ಪಳ. ನಾನಂತೂ ಇಂಡಿಯಾದಲ್ಲಿ ಜಾಸ್ತಿನೇ ತಿಂತಿದ್ದೆ. ಇಲ್ಲಿ ನಾನು ತಗೊಂಡ್ ಬರ್ಲಿಲ್ಲ, ಬಟ್ ತಗೊಂಡ್ ಬಂದಿಲ್ಲ ಅಂತ ಬಹಳನೇ ರಿಗ್ರೆಟ್ ಮಾಡಿದೆ. ಅದಕ್ಕೆ ನಮ್ಮಮ್ಮ ಇದನ್ನ ಕಳ್ಸಿಕೊಟ್ಬಿಟ್ಲು. ನೋಡ್ರಿ ಎಷ್ಟೊಂದದೆ. ನಂಗೆ ಇದ್ ನೋಡಿದ್ರೆ ಆಕ್ಚುಲಿ ಇವಾಗ ಸಾಯಂಕಾಲ ಆಗದೆ. ನಾನು ನಾಳೆ ತನಕ ವೇಟ್ ಮಾಡ್ಬೇಕು ಇದೆಲ್ಲ ಅಂತೂ ಮಾಡ್ಕೊಂಡು ತಿನ್ನೋದಿಕ್ಕೆ. ಸೊ ಬೇಗ ನಾಳೆ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ ನಾನು. ಸೊ ಇದರಲ್ಲಿ ನೆಕ್ಸ್ಟ್ ಇರೋದು ಸಿಲ್ಕ್ ಫ್ರೂಟ್ ನಟ್ ಚಾಕ್ಲೇಟ್. ಇದು ಇಂಡಿಯಾದಲ್ಲಿ ಇದ್ದಾಗ ನಾನು ನಮ್ಮಪ್ಪ ನಮ್ಮಮ್ಮ ಅಂದ್ರೆ ನನ್ನ ತಮ್ಮ ಆಲ್ರೆಡಿ ಅವ್ನು ಅಬ್ರಾಡ್ಗೆ ಹೋಗಿದ್ದ ಓದ್ಕೊಳ್ಳೋದಿಕ್ಕೆ. ಸೊ ಆ ಟೈಮ್ ಅಲ್ಲಿ ನಾವು ಎವ್ರಿ ಡೇ ಈವ್ನಿಂಗ್ ಇಲ್ಲ ನೈಟ್ ಇದನ್ನ ತಿಂತಾ ಇದ್ವಿ. ಸೊ ಅಷ್ಟೊಂದು ನಮ್ಗೆ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ. ಅದಕ್ಕೆ ಇದನ್ನ ನಮ್ಮಪ್ಪ ತಗೊಂಡ್ ಬಂದು ಇದನ್ನ ಕಳ್ಸಾರಂತೆ. ನೋಡ್ರಿ, ಅಂಡ್ ಇದ್ ನೋಡ್ರಿ, ಇದು ನಮ್ಮ ಅತ್ತಿ ಮಾವ ಕಳ್ಸಿರೋದು ನನ್ಗೆ ಅಂತ. ಸೊ ನಾನು ಒಂದ್ಸಲ ಅವ್ರಿಗೆ ಹೇಳಿದ್ದೆ ನನ್ಗೆ ಇವೆರಡು ಚಾಕ್ಲೇಟ್ ಬಹಳ ಇಷ್ಟ ಆಗ್ತದೆ ಅಂತ, ಅಲಾಂಗ್ ವಿತ್ ದಿಸ್. ಇದು ನಮ್ಮಪ್ಪ ಕಳ್ಸಿರೋದಕ್ಕೆ. ಇದು ನಮ್ಮ ಅತ್ತಿ ಮಾವ ಅವರೇ ಹೋಗಿ ತಗೊಂಡ್ ಬಂದು ನಂಗೆ ಕಳ್ಸಿರೋದು. ಈ ತರ ಎಲ್ಲ ಕಳಿಸಿದಾಗ ಎಷ್ಟು ಖುಷಿ ಆಗ್ತದಲ್ಲ. ದ ನೆಕ್ಸ್ಟ್ ಥಿಂಗ್ಸ್, ಇವು ಉಪ್ಪಿನಕಾಯಿಗಳು. ಇದರ ಮೇಲೆ ಇಟ್ಕೊಂಡು ತೋರಿಸ್ತೀನಿ ನಿಮ್ಗೆ. ಇದು ನಮ್ಮ ಅತ್ತೆ ಮಾಡಿರೋದು. ಇದ್ರಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಅದೇ. ಅವ್ರು ಎಷ್ಟು ಎಣ್ಣೆ ತಗೋದ್ರುನು ಇದ್ರೊಳಗ್ ನೋಡ್ರಿ ಇನ್ನೂ ಎಣ್ಣೆ ಅದು ಹೀರ್ಕೊಂಡಿರ್ತದಲ್ಲ, ಅದೆಲ್ಲ ಬಿಟ್ಕೊಂಡ್ಬಿಟ್ಟದೆ. ಸೊ ಉಪ್ಪಿನಕಾಯಿಗಳು ನಮ್ದು ಆಲ್ಮೋಸ್ಟ್ ಎಲ್ಲಾನು ಫುಲ್ ಲೀಕ್ ಆಗಿನೇ ಬಂದಿರೋದು. ಬಟ್ ಲಕಿಲಿ ಯಾವ್ದು ಬೇರೆ ಐಟಮ್ಸ್ಗೆ ಅಷ್ಟೊಂದೇನು ಹತ್ತಿಲ್ಲ. ಸೊ ಯೂಸ್ ಅಂತೂ ಮಾಡ್ಬೋದು ನಾವು ಚೆನ್ನಾಗಿ. ಇದು ಮಾವಿನಕಾಯಿ ಉಪ್ಪಿನಕಾಯಿ. ಇದು ಫುಲ್ ಡಬ್ಬಿನೇ ಲೀಕ್ ಆಗೋಗ್ಬಿಟ್ಟದೆ. ಸೊ ನಾನು ಟಿಶ್ಯೂ ಇಂದ ತೋರಿಸ್ತಾ ಇದ್ದೀನಿ. ಇದ್ರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ. ಇದು ನಮ್ಮಮ್ಮ ಮಾಡಿ ಕಳ್ಸಿರೋದು. ಸೊ ಇದ್ರದ್ದು ಕಂಡೀಷನ್ ಸ್ವಲ್ಪ ವೇರಿ ಆಗಿರೋದು. ಅಂಡ್ ಈ ಉಪ್ಪಿನಕಾಯಿ ಬಂದ್ಬಿಟ್ಟು ಸ್ಪೆಷಲಿ ಮಾಡಿಸ್ಕೊಂಡಿರೋದು ನಮ್ಮಮ್ಮನ ಹತ್ರ. ಇದು ಗುಡ್ಮೆಕಾಯಿ ಉಪ್ಪಿನಕಾಯಿ. ಇದಿದ್ಬಿಟ್ರೆ ನನ್ಗೆ ಎವ್ರಿ ಡೇ ಊಟದಲ್ಲಿ ಇದು ಒಂದೇ ತಿಂತೀನಿ ನಾನು.
ಇದ್ರಲ್ಲಿ ಅಷ್ಟೊಂದು ಎಣ್ಣೆನೂ ಇರಲ್ಲ, ಅದೇ ನೀರ್ ಬಿಟ್ಕೊಂಡಿರ್ತದಲ್ಲ. ಸೊ ನಾನು ಆಕ್ಚುಲಿ ಅದು ಲೀಕ್ ಆಗ್ತದೆ ಅಂತ ಅನ್ಕೊಂಡೆ. ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಲೀಕ್ ಆಗಿರೋದು. ಇವೆರಡು ಇವು ಉಪ್ಪಿನಕಾಯಿಗಳು ನನ್ಗೆ ಅಂತ ಮಾಡಿ ಕಳ್ಸಿರೋದು. ನನ್ಗೆ ಜಾಸ್ತಿನೇ ಇಷ್ಟ ಆಗ್ತದೆ ಈ ತರದ್ದೆಲ್ಲ. ಅಂದ್ರೆ ಮ್ಯಾಕ್ಸಿಮಮ್ ಜಂಕ್ ಫುಡ್ ತರ್ಸ್ಕೊಂಡಿರೋದು. ಯಾಕಂದ್ರೆ ಮನೆದು ನಾವೇನು ಜಾಸ್ತಿ ತರ್ಸ್ಕೊಂಡಿಲ್ಲ. ಈಗ ಹುಳಿ ಪುಡಿ, ಸಾರಿನ ಪುಡಿ ಎಲ್ಲ ನಮ್ಮ ಹತ್ರ ಆಲ್ರೆಡಿ ಇತ್ತು, ಅದಕ್ಕೆ ನಾವೇನು ಅದನ್ನ ತರ್ಸ್ಕೊಳ್ಳಿಲ್ಲ. ಅಂಡ್ ಮಿಕ್ಕಿದ್ದೆಲ್ಲ ನಾನೇ ಮಾಡ್ತೀನಿ ಇಲ್ಲಿ. ಸೊ ಈ ತರದ ಐಟಮ್ಸ್ ನಮ್ಗೆ ಇಲ್ಲಿ ಕಾಸ್ಟ್ಲಿ ಇಲ್ಲ ಅಂದ್ರೆ ಸಿಗೋದೇ ಇಲ್ಲ, ಅದಕ್ಕೆ ಈ ತರದ್ದು ತರ್ಸ್ಕೊಂಡಿರೋದು. ನಮ್ಮಮ್ಮ ಆಕ್ಚುಲಿ ವರ್ಕಿಂಗ್, ಸೊ ಈವ್ನಿಂಗ್ ಬಂದ್ಬಿಟ್ಟು ಇಲ್ಲ ಅಂದ್ರೆ ವೀಕೆಂಡ್ ಅಲ್ಲಿ ಕುತ್ಕೊಂಡು ಟೈಮ್ ಮಾಡ್ಕೊಂಡು ಮಾಡ್ಕೊಟ್ಟಿರೋದು. ಅಂಡ್ ಎಲ್ಲರೂ ಟೈಮ್ ಮಾಡ್ಕೊಂಡು ಹೋಗಿ ತಗೊಂಡ್ ಬಂದು ಇಷ್ಟೆಲ್ಲ ಪ್ಯಾಕ್ ಮಾಡಿ ಕಳ್ಸಾರಲ್ಲ. ಸೊ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನಮ್ಗಂತೂ. ನಾನು ಇದೆಲ್ಲ ತೋರ್ಸಿದ್ನಲ್ಲ, ಇದೆಲ್ಲ ಎಫರ್ಟ್ಸ್ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಅತ್ತೆ ಮಾವಂದು. ಯಾಕಂದ್ರೆ ಅವರು ಟೈಮ್ ಮಾಡ್ಕೊಂಡು ಮನೇಲಿ ಮಾಡಿರೋದು, ಆಮೇಲೆ ಹೊರಗಡೆ ಹೋಗಿ ತಗೊಂಡ್ ಬಂದಿರೋದು, ಪ್ಯಾಕ್ ಮಾಡಿರೋದು ಎಲ್ಲಾನು ಅವರು ಬಹಳನೇ ಎಫರ್ಟ್ಸ್ ಹಾಕಿ ಮಾಡಾರೆ. ಸೊ ಥ್ಯಾಂಕ್ ಯು ಅಪ್ಪ ಅಮ್ಮ, ಆಂಟಿ ಅಂಕಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದು 25 kgs ಆಗೋಯ್ತು. ಆಕ್ಚುಲಿ ಬಿಲೀವ್ ಮಾಡೋದಕ್ಕೆ ಆಗೋದಿಲ್ಲ, 25 kgs ಇಷ್ಟೊಂದು ಐಟಮ್ಸ್ ಬಂತು ನಮ್ಗೆ. ನಾವಂತೂ ಫುಲ್ ಹ್ಯಾಪಿ ಆಗಿದ್ದೀವಿ. ಸೊ ನೋಡಿದ್ರಲ್ಲ ಈ ವಿಡಿಯೋ ಅಲ್ಲಿ ಏನೇನ್ ಇತ್ತು ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.